ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಒಂದು ಒಳ್ಳೆಯ ಸ್ವೀಟ್ ಮಾಡ್ತಾಯಿದ್ದೀನಿ. ಅದೇನಪ್ಪ ಅಂದರೆ ಸೋತಿ ಬೀಜದಿಂದ ಮಾಡುವಂತಹ ಒಂದು ಪಾಯಸ. ತುಂಬ ಚೆನ್ನಾಗಿರ್ತೈತಿ. ನನ್ನ ಮಕ್ಕಳು ಕೂಡ ಸ್ಕೂಲಿಂದ ಬಂದರು, ಏನಾದರೂ ಮಾಡಮ್ಮ ಅಂದರು. ಅದಕ್ಕೆ ಸೋತಿ ಬೀಜ ಇದ್ವಲ್ರಿ, ನಾನು ಅದ್ರದ್ದು ಪಾಯಸ ಮಾಡ್ತಾಯಿದ್ದೀನಿ. ಬರ್ರಿ ಹೆಂಗೆ ಮಾಡೋದಂಥೇಳಿ ನೋಡೋಣ. ಈಗ ಒಂದು ಪಾತ್ರೆ ಇಟ್ಕೊಳ್ರಿ. ಅದಕ್ಕೆ ಒಂದು ಅಳತೆಯೊಳಗೆ ನೀರು ಹಾಕ್ಕೊಳ್ಬೇಕು. ಒಂದು ಬೌಲ್ ತೊಗೊಂಡ್ರೆ ನಾನು ಚಿಕ್ಕ ಚರಿಗೆಯಿಂದ ಒಂದು ಚರಿಗೆ ನೀರು ಹಾಕ್ಕೊಂಡಲ್ರಿ. ಅವು ಕುದಿಬೇಕಲ್ರಿ ಸೌತಿ ಬೀಜ ಪೂರ್ತಿಯಾಗಿ, ಅದಕ್ಕೋಸ್ಕರ ಪೂರ್ತಿ ಕುದಿಲ್ರಿ ನೀರು. ಈ ಥರ ಬಬಲ್ಸ್ ಬರೋ ಮಟ್ಟ ಕುದಿಸ್ಬೇಕು. ಆಮೇಲೆ ನಾವು ಸೌತಿ ಬೀಜ ಹಾಕಬೇಕು. ಇಲ್ಲಾಂದ್ರೆ ಅವು ನೆಂದಂಗೆ ಆಗ್ತಾವ್ರಿ, ಕುದಿಯೋಂಗಿಲ್ಲ ಪೂರ್ತಿ. ಈಗ ನಾನೇನಿಲ್ಲ, ಒಂದು ಬೌಲ್ನಷ್ಟು ಸೌತಿ ಬೀಜ ತೊಗೊಳನ್ರಿ. ಈ ಸೌತಿ ಬೀಜ ನಾನು ನೀರಿಗೆ ಹಾಕ್ಕೊಂಡು ನೀಟಾಗಿ ಕುದಿಸ್ಕೋಬೇಕ್ರಿ. ಇವನ್ನ ಈಗೇನು ಈ ಸೈಜ್ ಅದಾವಲ್ರಿ ಸೌತಿ ಬೀಜ, ಅವು ಡಬಲ್ ಆಗ್ಬೇಕ್ರಿ. ಅಷ್ಟರವರೆಗೂ ಕುದಿಸ್ಬೇಕ್ರಿ. ಅದನ್ನು ನಾವು ನೀಟಾಗಿ ಕುದಿಸ್ರಿ. ಪೂರ್ತಿ ಡಬಲ್ ಆಗ್ಬೇಕು, ಅಲ್ಲಿ ತನಕ ಕುದಿಸ್ಬೇಕು. ಅವನ್ನ ಕುದಿಲ್ತೀವಿ ನೋಡಿರಿ ಹೆಂಗೆ ಕುದಿಯೋಕಂತ. ಈ ಮೇಲ್ಗಡೆ ಏನು ಬರ್ತೈತಲ್ರಿ ಆ ನೂರಿನ ನಾವು ತೆಗಿಬೇಕ್ರಿ, ಇಲ್ಲಾಂದ್ರೆ ಉಗ್ತೈತ್ರಿ ಊಟನ. ಸ್ವಲ್ಪ ಕೈಯಾಡಿಸೋ ಉದ್ದೇಶ ಏನಪ್ಪ ಅಂದ್ರೆ ಅದು ಕೆಳಗೆ ಬೀಳಬಾರ್ದು ಅಂತ ಅಷ್ಟೇ ರೀ. ಪೂರ್ತಿಯಾಗಿ ಬೇಕಾರಿ ಅದು ನೋಡಿ ಕುದಿಲ್ರಿ. ಅದು ಪಳ ಅಂಥೇಳಿ ಕುದೀಲಿ, ನೀಟಾಗಿ ಕುದೀಲಿ. ಅಂದ್ರೆ ನಾವು ಆಮೇಲೆ ಬೆಲ್ಲ ಹಾಕೋಣನ್ರಿ. ಫಸ್ಟಿಗೆ ಬೆಲ್ಲ ಹಾಕ್ಬಾರ್ದ್ರಿ. ಸೌತಿ ಬೀಜ ಪ್ಲೇನ್ ನೀರೊಳಗನ ಕುದಿಬೇಕ್ರಿ, ಆಮೇಲೆ ನಾವು ಬೆಲ್ಲ ಹಾಕೋಣ. ಈ ಸೌತಿ ಬೀಜ ರೀ ನಾವು ನಮ್ಮ ಕಡೆ ಹಳ್ಳಿ ಕಡೆ ಎಲ್ಲ ಬೇಸಿಗೆ ಟೈಮ್ನಲ್ಲಿ ಫ್ರೀ ಇರ್ತಾವಲ್ಲ, ನಾವು ಅವಾಗ ಜಾಸ್ತಿ ಮಾಡ್ಕೊಂಡಿರ್ತೀವಿ ರೀ. ಇದ್ರದ್ದು ಉಪ್ಪಿಟ್ಟು ಮಾಡ್ಬೋದು ನಾವು, ಈ ಥರ ಸ್ವೀಟು ಕೂಡ ಮಾಡ್ಬೋದು. ಚೆನ್ನಾಗಿರ್ತೈತಿ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾವ್ರಿ ಇದನ್ನ. ನೋಡಿರಿ ಈ ಥರ ಡಬಲ್ ಆಗ್ಬೇಕು ಸೈಜು. ಎಷ್ಟು ಚೆನ್ನಾಗಿದೆ ನೋಡಿರಿ, ಡಬಲ್ ಆಯಿತು. ಈಗ ನಾನು ಅದೇ ಬೌಲಲ್ಲಿ ಒಂದು ಬೌಲಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತೀರಿ. ಅದರಲ್ಲಿ ಗಂಟು ಇರಬಾರ್ದು ಬೆಲ್ಲದು. ಕುಟ್ಟು ಹಾಕೊಂಡಿದೆ ಸ್ವಲ್ಪ. ಕುದಿಲ್ರಿ, ಪಳ ಕುದಿಲಿ. ಕಲರ್ ಚೇಂಜ್ ಆಗ್ತೈತೆ ರೀ. ಇದಕ್ಕೆ ಸ್ವಲ್ಪ ತುಪ್ಪ ಹಾಲು ಈ ಥರ ಹಾಕ್ಕೊಂಡು ತಿಂದ್ರೆ ಚೆನ್ನಾಗಿರ್ತೈತೆ ರೀ. ಈಗೂ ಬರ್ತೈತೆ ರೀ ನೊರೆ. ಇದು ತಕ್ಕೋರಿ ಸ್ವಲ್ಪ, ಇಲ್ಲ ಉಕ್ಕತೈತೆ ರೀ. ಒಟ್ಟು ಉಪ್ಪಾಕಿ ಬಿಡಕ್ಕೆ ಹೋಗ್ಬೇಡ್ರಿ. ಚಮಚದ ತಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಈಗ ಸ್ವಲ್ಪ ಬೆಲ್ಲದಾಗ ಕುದ್ರೆ ಟೇಸ್ಟ್ ಅದೆಲ್ಲ ಚೆನ್ನಾಗಿ ಆಕತ್ರಿ. ಈ ಟೈಮಿಗೆ ಸ್ವಲ್ಪ ನಾನು ಶುಂಠಿ ಪುಡಿ ಹಾಕ್ತೇನೆ ರೀ. ಶುಂಠಿ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಬಾಯಾಗ ಸ್ಮೂತ್ ಆಗ್ಬೇಕ್ರಿ. ಅವು ಒಣಗಿಸಿರ್ತವೆ ಬಿಸಿಲಿಗೆ ರಫ್ ಇರ್ತವೆ. ಸ್ವಲ್ಪ ಹಾಲು ಕೂಡ ಹಾಕ್ಕೊಳ್ರಿ. ನಾನು ಇವಾಗ ಸ್ವಲ್ಪ ಹಾಕ್ಕೊತೇನೆ ರೀ. ಆಮೇಲೆ ಬೌಲ್ಗೆ ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ಹಾಕಿಕೊಡ್ತೇನೆ ರೀ. ಈಗ ನೋಡಿರಿ, ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡಿರಿ. ಇನ್ನೇನು ಜಾಸ್ತಿ ಕುದಿಸೋವಂಥ ಅವಶ್ಯಕತೆ ಏನಿಲ್ಲ ರೀ. ಸಾಕು. ಒಂದು ಕುದಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡಿ. ಇದೆಲ್ಲ ರೆಡಿ ಆಯ್ತಿದ್ದು. ಒಂದು ಪ್ಲೇಟ್ ತೊಗೊಂಡು ಮುಚ್ಚಿಡ್ರಿ. ಒಂದು 5-10 ನಿಮಿಷ ಮುಚ್ಚಿಟ್ರೆ ಸ್ವಲ್ಪ ಅದು ಬಿಕ್ಕಂತೈತೆ ರೀ. ಆಮೇಲೆ ನೀವು ತಿನ್ಲಿಕ್ಕೆ ಕೊಡ್ಬೋದು. ನೋಡಿರಿ ಇವಾಗ ರೆಡಿ ಆಯ್ತಿದ್ದು. ಈಗ ನಾನು ಒಂದು ಬೌಲಿಗೆ ಹಾಕಿ ಕೊಡ್ತೇನೆ ರೀ. ನೋಡಿರಿ ಒಂದೊಳ್ಳೆ ರೆಸಿಪಿ ಹೇಳ್ಕೊಟ್ಟೇನೆ ರೀ. ಇದೇ ಥರ ಒಳ್ಳೊಳ್ಳೆ ರೆಸಿಪೀಸ್ ನಾನು ಹೇಳ್ಕೊಡ್ತೇನೆ. ನೋಡಿರಿ ಇವಾಗ ನಾನು ಸ್ವಲ್ಪ ಹಾಲು ಹಾಕ್ತೇನೆ. ಹಾಲು ಹಾಕಿ ಕೊಡ್ತೇನೆ. ಹಾಲು ಮತ್ತು ತುಪ್ಪ ಇಷ್ಟ ಆಗಲಾರ್ದವ್ರು ಪ್ಲೇನ್ ಈ ಥರ ಕುಡಿಬೋದು. ಜಸ್ಟ್ ಹುಗ್ಗಿಯಷ್ಟು ಕುಡಿಬೋದು. ನೋಡಿರಿ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋದ ಬಗ್ಗೆ ಒಂದು ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.